ಸಂತತಿ ಮಹತ್ವ. ಮದುವೆಯಾದ ಸಡನ್ ಆಗಿ 1 ವರ್ಷದಲ್ಲಿ ಮಗು ಆದರೆ ಇದು ಕರ್ಮಫಲ ಇರುತ್ತದೆ. ಅಡೆತಡೆಗಳು ಆದರೆ ಅದಕ್ಕೂ ಕರ್ಮಫಲವೇ ಕಾರಣ ಆಗಿರುತ್ತೆ. ಅಕಸ್ಮಾತ್ ಪ್ಲಾನಿಂಗ್ ಅದು ಇದು ಅಂತ ಮಾಡಿದರೆ ಅದಕ್ಕೂ ಕರ್ಮಫಲವೇ ಕಾರಣ ಆಗಿರುತ್ತದೆ. ಯಾರಿಗೆ ಪದೇ ಪದೇ ಅವಶನ ಆಗುತ್ತದೆಯೋ ಅದಕ್ಕೆ ಕಾರಣ ಜನ್ಮದೋಷ ಅಥವಾ ಕಾಲದೋಷಗಳು ಆಗಿರುತ್ತದೆ. ಜಾತಕದಲ್ಲಿ ಸಂತತಿ ವಿಷಯಕ್ಕೆ ಬಂದರೆ ಪಂಚಮ ಭಾವ ಅಂದರೆ 5ನೇ ಮನೆ ನೋಡಬೇಕಾಗುತ್ತದೆ. ಈ ಮನೆಯಲ್ಲಿ ಏನಾದರೂ ಕ್ರೂರ ಗ್ರಹ ಇದ್ದರೆ ಅಂದರೆ ರಾಹು, ಕೇತು, ಶನಿ, ಮಂಗಳ ಯಾವುದಾದ್ರೂ ಗ್ರಹ ಇದ್ದರೆ ಸಂತತಿ ಆಗುವುದಿಲ್ಲ. ಇನ್ನು ಜಾತಕದ ಕುಂಡಲಿಯಲ್ಲಿ 2ನೇ ಮನೆ ಅಂದರೆ ಕುಟುಂಬದ ಮನೆ ಚೆನ್ನಾಗಿರಬೇಕು, ಇಲ್ಲ ಅಂದರೆ ಸಂತತಿ ಆಗುವುದಿಲ್ಲ. ಜಾತಕದಲ್ಲಿ ಲಗ್ನ ಭಾವ ಚೆನ್ನಾಗಿರಬೇಕು, ಇಲ್ಲ ಅಂದರೆ ಸಂತತಿ ಆಗುವುದಿಲ್ಲ. ಜಾತಕದಲ್ಲಿ ಸಪ್ತಮ ಭಾವ ಚೆನ್ನಾಗಿರಬೇಕು, ಇಲ್ಲ ಅಂದರೆ ಸಂತತಿ ಆಗುವುದಿಲ್ಲ. ಯಾರದು ಆಶ್ಲೇಷ ನಕ್ಷತ್ರ ಆಗಿರುತ್ತದೆಯೋ ಇವರಿಗೆ ಸಂತತಿ ಆಗುವುದಿಲ್ಲ. ಕೆಲವು ಸಲ ಯಾರದು ಜ್ಯೇಷ್ಠ ನಕ್ಷತ್ರ, ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ ಸಂತತಿ ಆಗುವುದಿಲ್ಲ ಇವರಿಗೆ. ಮದುವೆ ದಿನಾಂಕ ಸರಿ ಇಲ್ಲ ಅಂದರೆ ಸಂತತಿ ಆಗುವುದಿಲ್ಲ. ಪ್ರಥಮ ಮಿಲನದ ಸಮಯ ಸರಿ ಇಲ್ಲವೆಂದರೆ ಸಂತತಿ ಆಗುವುದಿಲ್ಲ. ನಾಗದೋಷ, ಪಿತೃದೋಷ, ಪ್ರೇತಬಾಧೆ ಸಂತತಿ ಆಗುವುದಿಲ್ಲ. ವಾಸಸ್ಥಳ ಸರಿಯಾಗಿ ಇಲ್ಲ ಅಂದರೆ ಸಂತತಿ ಆಗುವುದಿಲ್ಲ. ಗಂಡು ಸಂತಾನ ಬೇಕು ಅಂದರೆ ಜಾತಕದಲ್ಲಿ ಸೂರ್ಯ, ಕುಜ, ಗುರು ಬಲವಾಗಿರಬೇಕು, ಇಲ್ಲಾಂದ್ರೆ ಗಂಡು ಸಂತಾನ ಆಗುವುದಿಲ್ಲ. ನಾಗದೋಷ ಇದ್ದರೆ ಗಂಡು ಸಂತತಿ ಆಗುವುದಿಲ್ಲ. ಪಿತೃದೋಷ ಇದ್ದರೆ ಗಂಡು ಸಂತತಿ ಆಗುವುದಿಲ್ಲ. ಅಕಸ್ಮಾತ್ ಗಂಡು ಸಂತತಿ ಆದರೆ ತಂದೆ ವಿರುದ್ಧವಾಗಿ ಬೆಳೆಯುತ್ತಾನೆ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು.